ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಭುವನ ಕ್ರಿಯೇಷನ್ಸ್. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಿನ್ನೆ ನಾವು ಲೈನಿಂಗ್ ಬ್ಲೌಸು ವಿತ್ ಕ್ರಾಸ್ ಕಟ್ಟಿಂಗ್ ಅನ್ನೋದನ್ನ ಮಾಡಿಟ್ಕೊಂಡಿದ್ದೀವಿ. ಇವತ್ತು ಬ್ಯಾಕ್ ಪೀಸ್ ತಗೊಂಡು ಕ್ಯಾನ್ವಾಸ್ ಹಾಕಿ ಹೇಗೆ ಡಿಸೈನ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನಿವತ್ತು. ನೋಡಿ, ಈ ಕ್ಯಾನ್ವಾಸ್ ತಗೊಂಡು ಬ್ಯಾಕ್ ಡಿಸೈನ್ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ನಾವು ಕ್ಯಾನ್ವಾಸನ್ನು ತಗೋಬೇಕು. ನೋಡಿ, ಕ್ಯಾನ್ವಾಸ್ ತಗೊಂಡಿದ್ದೀನಿ. ನಾವು ಯಾವ ಡಿಸೈನ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಅನ್ನೋದನ್ನ ಕ್ಯಾನ್ವಾಸಲ್ಲಿ ಮಾರ್ಕ್ ಮಾಡ್ಕೋಬೇಕು. ಮೊದಲು ನೋಡಿ, ನೆಕ್ ವಿಡ್ತು ನಮಗೆ ಬ್ಲೌಸಲ್ಲಿ 2.5 ಇದೆ. ನೆಕ್ ವಿಡ್ತು ನೋಡಿ, ಕ್ಯಾನ್ವಾಸ್ ಈ ಥರ ಫೋಲ್ಡ್ ಮಾಡಿ ಇಟ್ಕೋಬೇಕು. ಈ ಥರ ಫೋಲ್ಡಿಂಗ್ ಮಾಡಿ ಇಟ್ಕೊಂಡು ಈ ಫೋಲ್ಡಿಂಗ್ ಇರೋ ಸೈಡಿಂದ ಮಾರ್ಕಿಂಗ್ ಇಟ್ಕೋಬೇಕು. ನೋಡಿ, 2.5 ಇಂಚಿದೆ ನಮಗೆ ಬ್ಲೌಸಲ್ಲಿ. 1/4 ಇಂಚು ಎಕ್ಸ್ಟ್ರಾ ಸೇರಿಸ್ಕೊಂಡು 2/4ಗೆ ಮಾರ್ಕ್ ಮಾಡ್ಕೋಬೇಕು. 2/4ಗೆ ಮಾಡ್ಕೊಂಡಿದ್ದೀನಿ ಮಾರ್ಕು. ಲೆಂತು 10.5 ಇದೆ. 10.5ಗೆ ಮಾರ್ಕ್ ಮಾಡ್ತಾಯಿದ್ದೀನಿ. 2.5 ಇಂಚಿಗೆ 1/4 ಇಂಚು ಸೇರಿಸಿ 2/4 ಕೆಳಗಡೆನೂ ಮಾರ್ಕ್ ಮಾಡ್ಕೋಬೇಕು. ಯಾಕಂದರೆ ಇದು 2/4 ಯಾಕೆ ಮಾಡ್ಕೊತಾ ಇದ್ದೀನಿ ಅಂದರೆ ನಮಗೆ ಹೆಮ್ಮಿಂಗ್ ಅನ್ನೋದಿರಲ್ಲ. ಒಂದೇ ಸಲ ಕ್ಯಾನ್ವಾಸಲ್ಲಿ ಹೆಮ್ಮಿಂಗ್ದು ಸೇರಿಸಿ ತಗೊತಾ ಇದ್ದೀವಿ ನಾವು. ಮತ್ತು ಹೆಮ್ಮಿಂಗ್ ಅನ್ನೋದಿರಲ್ಲ ಇದಕ್ಕೆ. ನೆಕ್ ಬಿಡ್ತು ಲೆಂತು ತಗೊಂಡ್ಬಿಟ್ಟಿದ್ದೀವಿ. ಇವಾಗ ನಾವು ಇದರಲ್ಲಿ ನಾವು ಏನು ಡಿಸೈನ್ ಮಾಡ್ಕೋಬೇಕು ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ನಾನಿವಾಗ ನಿಮಗೆ ಸಿಂಪಲ್ ಲೀಫ್ ಡಿಸೈನ್ ತೋರಿಸ್ತಾ ಇದ್ದೀನಿ. ನೋಡಿ, ಈ ಡಿಸೈನ್ಗೋಸ್ಕರ ಮೇಲೆಯಿಂದ 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಆ 2 ಇಂಚ್ ಮಾರ್ಕಿಂದ 1/2 ಇಂಚ್ ಒಳಗಡೆಗೆ ಒಂದು ಮಾರ್ಕು. ಇದು ಶೇಪ್ಗೋಸ್ಕರ 2 ಇಂಚಿಗೆ ಒಂದು ಮಾರ್ಕು. 2 ಇಂಚ್ ಮಾರ್ಕಿಂದ ಒಳಗಡೆಗೆ 1/2 ಇಂಚು. ಕೆಳಗಡೆಯಿಂದ ನೋಡಿ, ಕೆಳಗಡೆಯಿಂದ 3 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 3 ಇಂಚಸ್ ಮಾರ್ಕ್ ಮಾಡ್ಕೊಂಡಿರೋದ್ರಿಂದ 1 ಇಂಚು ಹೊರಗಡೆಗೆ ಒಂದು ಮಾರ್ಕ್ ಅನ್ನೋದನ್ನ ಮಾಡ್ಕೊಳ್ಳಿ. ಇವಾಗ ನಾನು ಶೇಪ್ ಅನ್ನೋದನ್ನ ಹಾಕಿ ತೋರಿಸ್ತೀನಿ. ಸಿಂಪಲ್ ಲೀಫ್ ಶೇಪು. ತುಂಬ ಸಿಂಪಲ್ ಡಿಸೈನ್ ಇದು. ನೀವು ಬಿಗಿನರ್ಸ್ ಅಲ್ವಾ, ಸಿಂಪಲ್ ಆದಷ್ಟು ಸಿಂಪಲ್ ಮಾಡಿದರೆ ಸ್ಟಾರ್ಟಿಂಗ್ ಚೆನ್ನಾಗಿರುತ್ತೆ ಅಂತ. ನೋಡಿ, ಲೀಫ್ ಶೇಪು ಹಾಕ್ಬಿಟ್ಟಿದ್ದೀನಿ. ಇವಾಗ ನಾವು ಈ ಶೇಪಿಂದ ಹೊರಗಡೆಗೆ 1 ಇಂಚ್ ಮಾರ್ಕ್ ಮಾಡ್ಕೋಬೇಕು. ಈ ಶೇಪ್ ಏನಿದೆಯೋ ಆ ಶೇಪ್ ಹಾಗೆ 1 ಇಂಚು ಹೊರಗಡೆಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ, ನಾನು ನಿಮಗೆ ಟೇಪಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಹಂಗೆ ಅಂದಾಜಾಗಿ 1 ಇಂಚಿಗೆ ಮಾರ್ಕ್ ಮಾಡೋಂಗಿದ್ರು ಮಾಡ್ಕೋಬೋದು. ನಿಮ್ಮ ಬಿಗಿನರ್ಸ್ಗೆ ಈಸಿಯಾಗಿ ಅರ್ಥ ಆಗಬೇಕು ಅಂತ ನಾನು ಈ ಥರ ಒಂದೊಂದು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ನಾನು 1 ಇಂಚಿಗೆ ಹಾಕ್ತಾಯಿದ್ದೀನಿ. ನಿಮ್ಗೆ ಇನ್ನೂ ಒಂದು ಸ್ವಲ್ಪ ಅಗಲ ಬೇಕು ಅಂದರೆ 1.5 ಇಂಚಿಗೆ ಮಾಡ್ಕೋಬೋದು. 1.5 ಮೇಲೆ ಮಾಡ್ಕೋಬೇಡಿ, ಚೆನ್ನಾಗಿರಲ್ಲ. 1 ಇಂದ 1.5 ಇಂಚ್ ತನಕ ಮಾಡ್ಕೋಬೋದು. ನೋಡಿ, ಇವಾಗ ನಾನು ಡಾಟ್ಸನ್ನೆಲ್ಲ ಸೇರಿಸಿ ಈ ಥರ ಲೈನ್ ಹಾಕಿ ಡಿಸೈನು ಗೀಚ್ಕೊತಾ ಇದ್ದೀನಿ. ಮಾರ್ಕ್ ಹಾಕಿ ಮುಗೀತು. ನೋಡಿ, ಇವಾಗ ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ. ಹೊರಗಡೆ ಇರೋ ಮಾರ್ಕ್ಗೆ ಕಟ್ ಮಾಡ್ಕೋಬೇಕು, ಒಳಗಡೆ ಇರೋದಲ್ಲ. ಔಟ್ಸೈಡ್ ಇರೋ ಮಾರ್ಕ್ಗೆ ಕಟ್ ಮಾಡ್ಕೋಬೇಕು. ನೋಡ್ಕೊಳ್ಳಿ, ಔಟ್ಸೈಡ್ ಇರೋ ಮಾರ್ಕ್ಗೆ ಕಟ್ ಮಾಡ್ಕೋಬೇಕು. 1 ಇಂಚಿಗೆ ಮಾರ್ಕ್ ಹಾಕಿದ್ದೀವಲ್ಲ, ಅಲ್ಲಿಗೆ ಮಾರ್ಕ್ ಮೇಲೇ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಮಾರ್ಕ್ಗೂ ನಾವು ಕಟ್ ಮಾಡಬೇಕು.
ಬಟ್ ನಾನು ಇವಾಗ ಕಟ್ ಮಾಡ್ತಾ ಇಲ್ಲ, ಯಾಕಂದರೆ ನೀವು ನೆಕ್ ಅಗಲ ಮಾಡ್ಕೊಬಿಟ್ರೆ ಸ್ಟಿಚ್ ಮಾಡಬೇಕಾದ್ರೆ ನೆಕ್ ಬಿಡ್ತನ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ನಿಮ್ಮ ಬಿಗಿನರ್ಸ್ಗೆ ಈಸಿ ಆಗುತ್ತೆ ಅಂತ ನಾನು ಸೆಂಟ್ರಲ್ಲಿ ಕಟ್ ಮಾಡಲಿಲ್ಲ. ನೋಡಿ, ಸ್ಲೀವ್ ಕಟ್ ಮಾಡಿಕೊಂಡು ಅದರಲ್ಲಿ ಉಳಿದಿರೋ ಪೀಸ್ನ ನಾನು ಜಾಯಿಂಟ್ ಮಾಡ್ಕೊತಾ ಇದ್ದೀನಿ ನೆಕ್ ಡಿಸೈನ್ಗೋಸ್ಕರ. ನಿಮಗೆ ದೊಡ್ಡ ಪೀಸು ನಿಮಗೆ ಯಾವುದಾದ್ರೂ ಇದ್ದರೆ ನಿಮ್ಮ ಬ್ಲೌಸ್ಗೆ ಮ್ಯಾಚ್ ಆಗೋ ಥರ ಒಂದೇ ಪೀಸು ಹಾಕ್ಕೋಬೋದು. ನನಗಿಲ್ಲಿ ಬೇರೆ ಪೀಸ್ ಇಲ್ಲ, ಅದಕ್ಕೆ ನಾನು ಈ ಬಾರ್ಡ್ರನ್ನ ಈ ಥರ ಜಾಯಿಂಟ್ ಮಾಡಿ ತಗೊತಾ ಇದ್ದೀನಿ. ನೋಡಿ, ಈ ಥರ ಓಪನ್ ಮಾಡಿ ನೋಡಿ, ಈ ಥರ ಉಲ್ಟನಲ್ಲಿ ಕ್ಯಾನ್ವಾಸ್ ಇಟ್ಕೋಬೇಕು. ನೋಡಿ, ಸೆಂಟರು ಈ ಸೆಂಟ್ರಲ್ಲಿ ಸ್ಟಿಚ್ ಹಾಕಿರೋದು ಒಂದು ಸ್ವಲ್ಪ ಈ ಥರ ಕೈಯಿಂದ ರಫ್ ಮಾಡ್ಕೊಳ್ಳಿ. ಕ್ಯಾನ್ವಾಸ್ ಅನ್ನೋದು ಕ್ಲೀನಾಗಿ ಕುತ್ಕೊಳ್ಳುತ್ತೆ. ಇವಾಗ ಕ್ಯಾನ್ವಾಸ್ನ ಇದ್ರ ಮೇಲೆ ನೋಡಿ, ಸೆಂಟ್ರು ಕ್ಯಾನ್ವಾಸ್ ಸೆಂಟ್ರು ಮತ್ತು ನಾನು ಅಟ್ಯಾಚ್ ಮಾಡಿರೋದು ಸೆಂಟ್ರು ಬರೋ ಥರ ಈ ಥರ ಇಟ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಳ್ಳೋಣ. ನೀವು ಐರನ್ನು ಮಾಡ್ಕೋಬೋದು. ಇದನ್ನ ಇಟ್ಕೊಂಡ್ಬಿಟ್ಟು ಹೀಗೆ ಐರನ್ ಮಾಡ್ಕೋಬೋದು. ನಾನು ಐರನ್ ಮಾಡ್ತಾ ಇಲ್ಲ, ಹಾಗೆ ಹಾಕಿ ತೋರಿಸ್ತಾ ಇದ್ದೀನಿ. ಈಗ ಸೆಂಟ್ರಲ್ಲಿ ಒಂದು ಲೈನು ಫುಲ್ ಸ್ಟಿಚ್ ಹಾಕ್ಕೊಳ್ಳೋಣ. ನೋಡಿ, ಈ ಡಿಸೈನ್ಗೆ ಅಂತ ದಾಟಿ ಹೋಗಬಾರ್ದು, ಇಲ್ಲಿ ತನಕನೇ ಹಾಕ್ಕೋಬೇಕು. ಈ ಸ್ಟಿಚ್ ಹಾಕ್ಕೊಂಡು, ಯಾಕಂದರೆ ಇದು ಆ ಕಡೆ ಈ ಕಡೆ ಜರುಗ್ದಂಗೆ ಕ್ಯಾನ್ವಾಸು ಕಟ್ಟಿಂಗಲ್ಲಿ ಹೋಗ್ಬಿಡುತ್ತೆ ಈ ಸ್ಟಿಚ್ಚು. ಇವಾಗ ನಾವೇನು ಮಾಡಬೇಕಂದ್ರೆ, ಈಗ ನೋಡಿ ಕ್ಯಾನ್ವಾಸು ಕಟ್ ಮಾಡ್ಕೊಂಡಿದ್ದೀವಲ್ಲ, ಈ ಎಡ್ಜಿಗೆ ಹಾಫ್ ಆನ್ ಇಂಚ್ ಬಿಟ್ಬಿಟ್ಟು ಕಟ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ನಾನು ಹಾಫ್ ಆನ್ ಇಂಚು ಕ್ಲಾತ್ನ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ. ಮೇಲೆ ಪೂರ್ತಿ ಸ್ಟ್ರೈಟ್ ಕಟ್ ಮಾಡ್ಕೊಳ್ಳಿ. ಮೇಲೆ ಏನು ಎಕ್ಸ್ಟ್ರಾ ಬೇಕಾಗಿಲ್ಲ ನಮಗೆ. ನೋಡಿ, ಹಾಫ್ ಆನ್ ಇಂಚ್ ಬಿಟ್ಬಿಟ್ಟು ಕಟ್ ಮಾಡಿದೆ. ನನಗಿಲ್ಲಿ ಸೆಂಟ್ರಲ್ಲಿ ಒಂದು ಸ್ವಲ್ಪ ಸಾಕಾಗ್ತಾ ಇಲ್ಲ ಬಾರ್ಡರು, ಆದರೂ ಅಡ್ಜಸ್ಟ್ ಮಾಡ್ಬೋದು. ಲೇಸ್ ಹಾಕ್ತೀವಲ್ಲ ಮೇಲೆ ಕಾಣಿಸಲ್ಲ. ಇವಾಗ ಆ ಕ್ಲಾತ್ನ ಹಾಫ್ ಆನ್ ಇಂಚ್ ನಾವು ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡಿದ್ವಲ್ಲ, ಆ ಕ್ಲಾತ್ನ ಫೋಲ್ಡ್ ಮಾಡಿ ಈ ಥರ ಕ್ಯಾನ್ವಾಸ್ ಏನು ಶೇಪ್ ಇದೆಯೋ ಅದೇ ಶೇಪು ನಾವು ಸ್ಟಿಚ್ ಅನ್ನೋದನ್ನ ಒಂದು ಎಡ್ಜ್ಗೆ ಹಾಕ್ಕೊಂಡು ಬರಬೇಕು. ನೋಡಿ, ನನಗೆ ಇಲ್ಲಿ ಸೆಂಟ್ರಲ್ಲಿ ಸಾಕಾಗ್ತಿಲ್ಲ ಫೋಲ್ಡ್ ಮಾಡೋಕ್ಕೆ. ಕ್ಯಾನ್ವಾಸ್ ಫೋಲ್ಡಿಂಗ್ ಆಗಬಾರ್ದು, ಓನ್ಲಿ ನಾವು ಹಾಫ್ ಆನ್ ಇಂಚ್ ಬಿಟ್ಟಿದ್ದೀವಲ್ಲ ಆ ಕ್ಲಾತ್ ಮಾತ್ರ ಫೋಲ್ಡಿಂಗ್ ಆಗಬೇಕು. ನೋಡಿ, ಸೆಂಟ್ರಲ್ಲಿ ಸ್ವಲ್ಪ ಈ ಥರ ಫೋಲ್ಡ್ ಮಾಡಿ ಇಟ್ಕೊಳ್ಳಿ, ಶೇಪ್ ಕ್ಲೀನಾಗಿ ಬರುತ್ತೆ. ಈ ಶೇಪ್ ಏನಿದೆಯೋ ಅದೇ ಥರ ಫೋಲ್ಡಿಂಗ್ ಮಾಡಿಕೊಂಡು ಕ್ಯಾನ್ವಾಸ್ ಅನ್ನೋದನ್ನ ಈ ಥರ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಇವಾಗ ಕ್ಯಾನ್ವಾಸ್ ಅನ್ನೋದು ರೆಡಿ ಮಾಡ್ಕೊಂಡಿದ್ದೀವಿ. ಇದನ್ನು ಇವಾಗ ನೋಡಿ, ಬ್ಯಾಕ್ ಪೀಸು ಸೀದಾನಲ್ಲಿ ಹಾಕ್ಕೊಂಡು ಅದ್ರ ಮೇಲೆ ನಾನು ಲೈನಿಂಗ್ ಪೀಸ್ ಅನ್ನೋದನ್ನ ಇಡ್ತಿದ್ದೀನಿ. ನೋಡಿ, ಕೆಳಗಡೆಯಿಂದ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ.
1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಸ್ಟಿಚ್ ಹಾಕ್ಕೊಂಬಂದ್ಬಿಡಿ. ಬಾಡಿ ಪೀಸ್ ಸೀದಾನಲ್ಲಿ ಇಟ್ಕೊಂಡು ಅದ್ರ ಮೇಲೆ ಕ್ಯಾನ್ವಾಸ್ ಪೀಸ್ ಹಾಕಿ 1.5 ಇಂಚಿಗೆ ಸ್ಟ್ರೈಟಾಗಿ ಸ್ಟಿಚ್ ಹಾಕ್ತಾಯಿದ್ದೀನಿ. ಸ್ಟಿಚ್ ಮುಗೀತು ನೋಡಿ. ಈ ಥರ ಪೀಸ್ ಓಪನ್ ಮಾಡಿ ಕಚ್ಚಾ ಎಲ್ಲ ಲೈನಿಂಗ್ ಪೀಸ್ ಬರೋ ಥರ ಇಟ್ಕೊಂಡು ಎಡ್ಜಿಗೆ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ. ಓಪನ್ ಮಾಡಿ ಸೀದಲ್ಲಿ ಇಟ್ಕೊಂಡಿದ್ದೀನಿ ನಾನು ನೋಡಿ. ಕಚ್ಚಾ ಕೆಳಗಡೆ ಇದೆ. ಇದೇ ಥರ 1.5 ಇಂಚ್ ಕಚ್ಚಾ ಇದೆಲ್ಲ ಈ 1.5 ಇಂಚ್ ಕಡೆನೂ ಒಂದು ಸ್ಟಿಚ್ ಹಾಕ್ತಾಯಿದ್ದೀನಿ. ನಾನು ಲೈನಿಂಗ್ ಪೀಸ್ ಮೇಲೆ ಹಾಕ್ತಾಯಿದ್ದೀನಿ, ಬಾಡಿ ಪೀಸ್ ಮೇಲೆ ಹಾಕಬಾರ್ದು, ಲೈನಿಂಗ್ ಪೀಸ್ ಮೇಲೇ ಹಾಕ್ಕೋಬೇಕು ನೋಡಿ. ಮುಗೀತು. ಇವಾಗ ಇದನ್ನು ಕ್ಲೀನಾಗಿ ಫೋಲ್ಡ್ ಮಾಡ್ಕೊಳ್ಳೋಣ. ಕಚ್ಚಾ ಒಳಗಡೆ ಹೋಗೋ ಥರ. ಕಚ್ಚಾ ನೋಡಿ, ಈ ಕಚ್ಚಾ ಅನ್ನೋದು ಒಳಗಡೆ ಹೋಗಿದೆ. ಈ ಥರ ಫೋಲ್ಡ್ ಮಾಡಿಕೊಂಡು ಕ್ಲೀನಾಗಿ ಸುತ್ತ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ. ಲೈನಿಂಗ್ ಅನ್ನೋದನ್ನ ಅಟ್ಯಾಚ್ ಮಾಡ್ಕೊಳ್ಳೋಣ ಸುತ್ತು. ಎಲ್ಲಿ ಲೂಸ್ ಬರಬಾರ್ದು, ಕ್ಲೀನಾಗಿ ಇಟ್ಕೊಂಡು ಹಾಕ್ಕೊಳ್ಳಿ ಸ್ಟಿಚ್. ಈಗ ಸ್ಟಿಚ್ ಹಾಕ್ಕೊಂಡು ಈಗ ನಾವು ಎಕ್ಸ್ಟ್ರಾ 1/2 ಇಂಚ್ ಬಿಟ್ಟಿದ್ದೀವಲ್ಲ, ಆ ಕಚ್ಚಾ ಎಲ್ಲ ಕಟ್ ಮಾಡ್ಕೊಬಿಡೋಣ ನೋಡಿ. ಕಚ್ಚಾ ಎಲ್ಲ ಕಟ್ ಮಾಡ್ಕೊಬಿಟ್ಟಿದ್ದೀನಿ. ಇವಾಗ ಇದನ್ನು ಈ ಥರ ಬ್ಯಾಕ್ನ ಸೆಂಟ್ರಿಗೆ ಫೋಲ್ಡ್ ಮಾಡ್ಕೋಬೇಕು ನೋಡಿ. ಈ ಥರ ಸೆಂಟರ್ಗೆ ಫೋಲ್ಡ್ ಮಾಡಿಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಸೆಂಟ್ರು ಅಂತ ನಮಗೆ ಗೊತ್ತಾಗೋಕ್ಕೋಸ್ಕರ ಲೈನಿಂಗ್ ಪೀಸ್ ಸೈಡು ಮಾರ್ಕ್ ಮಾಡ್ತಾಯಿದ್ದೀನಿ ನಾನು. ಬಾಡಿ ಪೀಸ್ ಸೈಡೆಲ್ಲ ನಮಗೆ ಲೈನಿಂಗ್ ಇದೆಲ್ಲ, ಲೈನಿಂಗ್ ಮೇಲೇ ನಾನು ಮಾರ್ಕ್ ಮಾಡ್ತಿರೋದು. ಇವಾಗ ಲೈನಿಂಗ್ ಪೀಸ್ ಕಡೆ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಈಗ ಕ್ಯಾನ್ವಾಸ್ ಎತ್ತಿ ಕ್ಯಾನ್ವಾಸ್ಗೂ ಸೆಂಟರ್ಗೆ ಫೋಲ್ಡ್ ಮಾಡಿಕೊಂಡು ಒಂದು ನ್ಯಾಚಿನಲ್ಲಿ ಹಾಕ್ಕೊಳ್ಳೋಣ. ಸೆಂಟ್ರಿಗೆ ಇಟ್ಕೊಳ್ಳೋ ಥರ ಸೆಂಟರ್ಗೆ ಇಟ್ಕೋಬೇಕು ನೋಡಿ. ಇಲ್ಲಿನೂ ಸೆಂಟರ್ಗೆ ಇಟ್ಕೋಬೇಕು. ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಬಿಡೋಣ. ಸ್ಟಿಚ್ಚು ಸೆಂಟರ್ಗೆ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಈ ಕಡೆಗೆ ಜರುಗಲ್ಲ ಪೀಸು ನೋಡಿ. ಲೈನಿಂಗ್ ಪೀಸ್ ಕಡೆ ಕ್ಯಾನ್ವಾಸ್ನ ಇಟ್ಟಿದ್ದೀನಿ. ಕ್ಯಾನ್ವಾಸು ನಮ್ಮ ಕಡೆಗಿದೆ. ನಾವು ಅಟ್ಯಾಚ್ ಮಾಡಿರೋ ಪೀಸ್ ಅನ್ನೋದು ಲೈನಿಂಗ್ ಪೀಸ್ ಕಡೆಗಿದೆ. ಈ ಥರ ಇಟ್ಕೋಬೇಕು. ನಾವು ಅಟ್ಯಾಚ್ ಮಾಡಿರೋ ಪೀಸು ಲೈನಿಂಗ್ ಕಡೆಗಿದೆ ನೋಡಿ. ಕ್ಯಾನ್ವಾಸ್ ಅನ್ನೋದನ್ನ ನಮ್ಮ ಕಡೆಗೆ ಕಾಣಿಸ್ತೈತೆ ನೋಡಿ. ನಾವು ಡಿಸೈನ್ ಹಾಕಿದ್ದೀವಲ್ಲ ಅಲ್ಲಿ ತನಕನೇ ಹಾಕೋಬೇಕು, ಅದನ್ನು ದಾಟಿ ಹೋಗ್ಬಾರ್ದು ಸ್ಟಿಚ್ ಅನ್ನೋದು. ಇವಾಗ ಒಳಗಡೆ ಇದೆಲ್ಲ ಮಾರ್ಕು, ಅದಕ್ಕೆ ಸ್ಟಿಚ್ ಹಾಕ್ಕೊಳ್ಳೋಣ. ಒಳಗಡೆ ಇರೋದಕ್ಕೆ ಹೊರಗಡೆ ಇರೋದಕ್ಕಲ್ಲ, ಒಳಗಡೆ ನಮ್ಮ ಮಾರ್ಕ್ ಕಾಣಿಸ್ತೈತೆ ಅಲ್ಲ, ಆ ಮಾರ್ಕ್ಗೆ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ ನೋಡಿ. ಸ್ಟಿಚ್ ಹಾಕ್ಕೊಂಡು ಮುಗೀತು. ಇವಾಗ ಮಾರ್ಕಿಂದ ಒಳಗಡೆಗೆ ಒಂದು 1/4 ಇಂಚ್ ಬಿಟ್ಬಿಟ್ಟು ಕಟ್ ಮಾಡಿ. ಸ್ಟಿಚ್ಚು ಒಳಗಡೆಗೆ, ಹೊರಗಡೆಗಲ್ಲ, ಸ್ಟಿಚ್ಚಿಂದ ಒಳಗಡೆಗೆ ನೆಕ್ ಸೈಡ್ಗೆ ಹಾಕ್ಬಿಟ್ಟು ಈ ಥರ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಸೆಂಟ್ರಲ್ಲಿ ಒಂದು ಹ್ಯಾಚ್ ಹಾಕ್ಕೊಳ್ಳಿ ಕ್ಲೀನಾಗಿ ಟರ್ನ್ ಆಗೋಕ್ಕೋಸ್ಕರ. ಅದೇ ಥರ ನಾವು ಚಿಕ್ಕ ಚಿಕ್ಕ ನ್ಯಾಚ್ಗಳು ಹಾಕ್ಕೊಳ್ಳೋಣ. ಈ ಥರ ಹಾಕ್ಕೊಂಡ್ರೆ ನಾವು ಟರ್ನ್ ಮಾಡೋಕ್ಕೆ ಈಸಿ ಆಗುತ್ತೆ. ಈ ಥರ ಚಿಕ್ಕ ಚಿಕ್ಕ ನ್ಯಾಚ್ಗಳು ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ ನೋಡಿ. ಎಲ್ಲ ನ್ಯಾಚ್ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಒಳಗಡೆ ಇದೆಲ್ಲ ಹೊರಗಡೆಗೆ ಟರ್ನ್ ಮಾಡೋಣ.
ತಿರುಗಿಸ್ಕೊಳ್ಳೋಣ. ಇದನ್ನು ಕೈಯಲ್ಲಿ ಕ್ಲೀನಾಗಿ ಈ ಥರ ರಫ್ ಮಾಡ್ಕೊಳ್ಳಿ, ತಿರುಗ್ಸೋಕ್ಕೆ ಈಸಿ ಆಗುತ್ತೆ. ಸ್ವಲ್ಪ ಈ ಥರ ಫಿಂಗರಿಂದ ಕ್ಲೀನಾಗಿ ರಫ್ ಮಾಡ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ ಮೇಲೆ ಸೈಡ್ಗೆ. ನೋಡಿ, ಮೇಲೆ ಸೈಡ್ಗೆ ಟರ್ನ್ ಮಾಡ್ತಾಯಿದ್ದೀನಿ. ನೀವು ಇದು ಬೇಕಾದರೆ ಕ್ಲೀನಾಗಿ ಐರನ್ ಮಾಡಿಕೊಂಡು ಇಟ್ಕೋಬೋದು. ನಾನು ಹಾಗೆ ಹಾಕಿ ತೋರಿಸ್ತಿದ್ದೀನಿ. ನೋಡಿ, ಟರ್ನ್ ಮಾಡಿಕೊಂಡು ಸ್ಟಾರ್ಟಿಂಗಲ್ಲೇ ಒಂದು ಸ್ಟಿಚ್ ಹಾಕ್ತಾಯಿದ್ದೀನಿ ನಾನು. ನೆಕ್ ಏನಿದೆಯೋ ಆ ನೆಕ್ ಶೇಪ್ಗೆ ಒಂದು ಸ್ಟಿಚ್ ಅನ್ನೋದು ಹಾಕ್ತಿದ್ದೀನಿ. ಈ ಥರ ಟರ್ನ್ ಮಾಡಿ ಒಂದು ಸ್ಟಿಚ್ ಹಾಕ್ಕೋಬೇಕು. ಆಮೇಲೆ ಲೇಸ್ ತಗೊಂಡು ನೋಡಿ, ಹೊರಗಡೆಗೆ ನಾನು ಲೇಸ್ ಅನ್ನೋದನ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿ, ಹೊರಗಡೆ ಸೈಡು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಶೇಪ್ ಏನಿದೆಯೋ ಅದೇ ಥರ ತಿರುಗಿಸ್ಕೊಳ್ಳಿ. ಸೆಂಟ್ರಲ್ಲಿ ಸ್ವಲ್ಪ ಫೋಲ್ಡ್ ಮಾಡಿ ಇಟ್ಕೊಳ್ಳಿ, ಶೇಪ್ ಚೆನ್ನಾಗಿ ಬರುತ್ತೆ. ಸೆಂಟ್ರಲ್ಲಿ ಸ್ವಲ್ಪ ಫೋಲ್ಡ್ ಮಾಡಿ ಇಟ್ಕೊಂಡು ಮತ್ತೆ ಈ ಕಡೆಗೆ ತಿರುಗಿಸ್ಕೋಬೇಕು. ಶೇಪ್ ಏನಿದೆಯೋ ಅದೇ ಪ್ರಕಾರ ನಾನು ಲೇಸ್ ಹಾಕ್ಕೊಂಡು ಬಂದುಬಿಡ್ತಿದ್ದೀನಿ. ಈ ಲೇಸ್ಗೆ ಒಂದು ಎಡ್ಜ್ಗೆ ಸ್ಟಿಚ್ ಹಾಕ್ತೆ ನಾನು. ಮತ್ತು ಇವಾಗ ಇನ್ನೊಂದು ಎಡ್ಜಿಗೂ ಸ್ಟಿಚ್ ಹಾಕ್ಕೊಳ್ಳೋಣ. ಲೇಸ್ಗೆ ಎರಡು ಕಡೆಯೂ ಸ್ಟಿಚ್ ಹಾಕಿದರೆ ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಇವಾಗ ನಾವು ನೆಕ್ ಸೈಡೂ ಲೇಸ್ ಹಾಕ್ಕೊಳ್ಳೋಣ. ನೆಕ್ ಸೈಡು ಲೇಸ್ ಹಾಕ್ತಾಯಿದ್ದೀನಿ. ಸೆಂಟ್ರಲ್ಲಿ ಸ್ವಲ್ಪ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಇದನ್ನ ಐರನ್ ಮಾಡಿಕೊಂಡ್ರೆ ಕ್ಲೀನಾಗಿ ಬರುತ್ತೆ. ಇವಾಗ ನಿಮಗೆ ಇಲ್ಲಿ ಲೂಸ್ ಕಾಣಿಸ್ತಾ ಇದೆ, ಆದರೆ ಐರನ್ ಮಾಡಿಕೊಂಡ್ರೆ ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಸರಿ, ನೆಕ್ ಅನ್ನೋದು ಮುಗೀತು. ಇವಾಗ ಬ್ಯಾಕ್ ಡಾಟ್ಸ್ ಅನ್ನೋದನ್ನ ಮಾಡ್ಕೊಳ್ಳೋಣ. ಬ್ಯಾಕ್ ಡಾಟ್ಗೋಸ್ಕರ ನೋಡಿ, ನಾವು ಶೋಲ್ಡರ್ ಸೆಂಟರ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಮಾರ್ಕ್ ಮಾಡಿಕೊಂಡು ಇವಾಗ ಮಾರ್ಕ್ ಹತ್ರ ಡಾಟ್ ಮಾಡ್ಕೊಳ್ಳೋಣ. ನೋಡಿ, ಸ್ಟಾರ್ಟಿಂಗಲ್ಲಿ 1/2 ಇಂಚ್ ಬಿಡಿ ಕಚ್ಚೋಣ. 1/2 ಇಂಚ್ ಬಿಟ್ಬಿಟ್ಟು ಹಾಗೆ ಮೇಲಕ್ಕೆ ಒಂದು 4 ಇಂಚಸ್ಗೆ ಹಾಕ್ಕೋಬೇಕು ಸ್ಟಿಚ್ಚು. ಕ್ರಾಸಾಗಿ ನೋಡಿ, ಹಿಂಗೆ ಕ್ರಾಸಾಗಿ ಹೋಗ್ಬಿಡ್ಬೇಕು. ಅದೇ ಥರ ಇನ್ನೊಂದು ಕಡೆನೂ ಇನ್ನೊಂದು ಡಾಟ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ 1/2 ಇಂಚ್ ತಗೋಬೇಕು. ಬರ್ತಾ ಕ್ರಾಸಾಗಿ ಸ್ಟಿಚ್ ಅನ್ನೋದನ್ನ ಬಂದುಬಿಡಬೇಕು. ನೋಡಿ, ಒಂದು 4 ಇಂಚಸ್ಗೆ ಸ್ಟಿಚ್ ಹಾಕ್ತಿದ್ದೀನಿ.
ಬ್ಯಾಕ್ ಡಾಟು ಮುಗೀತು ನೋಡಿ. ಇವಾಗ ನಾವು ಇದಕ್ಕೆ ಲೂಪ್ ಅನ್ನೋದನ್ನ ಮಾಡ್ಕೊಳ್ಳೋಣ. ಬ್ಯಾಕ್ ಕಟ್ಟಕ್ಕೆ ಲೂಪ್ ಮಾಡ್ಕೊಳ್ಳೋಣ. ನೋಡಿ ಲೂಪ್ಗೋಸ್ಕರ ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಸಣ್ಣಕ್ಕೆ ನಾವು ಆದಷ್ಟು ಸಣ್ಣಕ್ಕೆ ಮಾಡ್ಕೋಬೇಕು ನೋಡಿ. ಆ ಸ್ಟಿಚ್ಚಿಂದ ಒಂದು ಅರ್ಧ ಇಂಚು ಕ್ಲಾತ್ನ ಬಿಟ್ಬಿಟ್ಟು ಕಟ್ ಮಾಡ್ಕೊಳ್ಳಿ. ಒಂದು ಟೆನ್ಷನ್ಗಿಂತ ಕಡಿಮೆ ಬಿಟ್ಬಿಟ್ಟು ಸ್ಟಿಚ್ ಹಾಕ್ಕೋಬೇಕಿದು ಲೂಪ್ಗೋಸ್ಕರ. ಒಂದು ಅರ್ಧ ಟೆನ್ಷನ್ ಅಷ್ಟು ಹಾಕ್ಕೊಳ್ಳಿ ಸಾಕು. ನೋಡಿ ಈ ಥರ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ನಾನು ನೋಡಿ ದೊಡ್ಡ ನೀಡಲ್ಗೆ ಥ್ರೆಡ್ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ. ಈ ಸ್ಟಿಚ್ ಹಾಕ್ಕೊಂಡಿರೋ ಕಡೆ ಮೇಲಿಂದ ಒಂದು ಹೋಲ್ ಇರುತ್ತಲ್ಲ, ನಮ್ಮ ಆ ಹೋಲಲ್ಲಿ ನೀಡಲ್ನ ಈ ಥರ ಸ್ವಲ್ಪ ಒಳಗಡೆಗೆ ಒಂದು 1/2 ಇಂಚ್ ಒಳಗಡೆಗೆ ಚುಚ್ಚಿಬಿಟ್ಟು ಈ ಥರ ತಗೋಬೇಕು. ಥ್ರೆಡ್ಗೆ ಗಂಟು ಹಾಕ್ಕೋಬೇಕು. ಇವಾಗ ನೋಡಿ ನೀಡಲ್ನ ಈ ಥರ ಉಲ್ಟಾನಲ್ಲಿ ಆ ಹೋಲ್ ಒಳಗಡೆ ಹಾಕಬೇಕು. ಹಂಗೆ ಜರುಗಿಸ್ಕೊಂಡು ನೋಡಿ ಈ ಥರ ನೀಡಲು ಆಚೆ ತೆಗಿಬೇಕು. ಉಲ್ಟಾನಲ್ಲಿ ನೋಡಿ ನೀಡಲ್ ಬಂತು. ಇವಾಗ ಆ ನೀಡಲ್ ಹಿಡ್ಕೊಂಡು ಎಳೆದ್ರೆ ನಮಗೆ ಲೂಪ್ ಅನ್ನೋದು ಟರ್ನ್ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಮಾತ್ರ ಸ್ವಲ್ಪ ನಿಧಾನಕ್ಕೆ ಎಳೀರಿ, ಕಟ್ಟಾಗ್ದಂಗೆ. ಸ್ವಲ್ಪ ಬಂದರೆ ಸಾಕು, ನಮಗೆ ಈಸಿಯಾಗಿ ಬಂದ್ಬಿಡುತ್ತೆ, ಲೂಪ್ ಅನ್ನೋದು ಟರ್ನ್ ಆಗಿಬಿಡುತ್ತೆ. ಸ್ಟಾರ್ಟಿಂಗ್ ಮಾತ್ರ ಸ್ವಲ್ಪ ನಿಧಾನಕ್ಕೆ ಎಳೀರಿ, ಆಮೇಲೆ ಬರ್ತಾ ಬರ್ತಾ ಈಸಿಯಾಗಿ ಬಂದ್ಬಿಡುತ್ತೆ ನಮಗೆ. ನೋಡಿ ನನಗೆ ಲೂಪ್ ಅನ್ನೋದು ಟರ್ನ್ ಆಗೋಯಿತು ನೋಡಿ. ಇವಾಗ ನಾನು ಒಂದು ಟ್ರ್ಯಾಂಗಲ್ ಶೇಪಲ್ಲಿ ಒಂದು ಪೀಸ್ ಕಟ್ ಮಾಡಿಕೊಂಡು ನೆಕ್ಕಲ್ಲಿ ಕಟ್ ಮಾಡಿರೋ ಪೀಸಲ್ಲಿ ಅದೇ ಥರ ನಾನು ಲೈನಿಂಗ್ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೇನು ನಾನು ಮೆಜರ್ಮೆಂಟ್ ತೊಗೊಂಡಿಲ್ಲ. ನಿಮಗೆ ಯಾವ ಸೈಜ್ ಬೇಕಂದರೆ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಈ ಥರ ಟ್ರ್ಯಾಂಗಲ್ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕು ನೋಡಿ. ನಾನು 1/4 ಇಂಚ್ ಬಿಟ್ಬಿಟ್ಟು ಲೈನಿಂಗ್ ಪೀಸ್ನ ಅಟ್ಯಾಚ್ ಮಾಡ್ತಿದ್ದೀನಿ ನೋಡಿ. ಇವಾಗ ಈ ಥರ ಅಟ್ಯಾಚ್ ಮಾಡಿಕೊಂಡೆ ನೋಡಿ. ಈ ಥರ ಟರ್ನ್ ಮಾಡಿ ಸೀದಾ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ಈ ಎಡ್ಜಿಗೆ ಒಂದು ಸ್ಟಿಚ್ ಹಾಕ್ತಾಯಿದ್ದೀನಿ ನಾನು. ಇದು ನಿಮಗೆ ಇನ್ನೂ ಚಿಕ್ಕದು ಬೇಕಂದರೆ ಚಿಕ್ಕದು ಮಾಡ್ಕೋಬೋದು, ಇನ್ನೂ ದೊಡ್ಡದು ಬೇಕಾದರೆ ದೊಡ್ಡದು ಮಾಡ್ಕೋಬೋದು. ಅದಕ್ಕೋಸ್ಕರ ನಾನು ಇದಕ್ಕೆ ಮೆಜರ್ಮೆಂಟ್ ಅನ್ನೋದನ್ನ ಏನೂ ಹೇಳ್ತಾ ಇಲ್ಲ, ಬರೀ ಟ್ರ್ಯಾಂಗಲ್ ಶೇಪ್ ಕಟ್ ಮಾಡಿದ್ದೀನಿ ಅಷ್ಟೇ. ಇವಾಗ ನಾವು ಈ ಲೂಪ್ನ ನೋಡಿ ಸೀದಾನಲ್ಲಿ ಸೆಂಟ್ರಿಗೆ ಇಟ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೋಬೇಕು. ಸೆಂಟ್ರಲ್ಲಿ ಲೂಪ್ ಇಟ್ಕೊಂಡಿದ್ದೀನಿ ನಾನು. ಒಂದು 1/4 ಇಂಚ್ ಬಿಟ್ಬಿಟ್ಟು ಸ್ಟಿಚ್ ಹಾಕ್ಕೊಳ್ಳೋಣ. ಇವಾಗ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ. ನೋಡಿ ಲೂಪ್ ಇರೋ ಕಡೆ ಇನ್ನೂ ಸ್ವಲ್ಪ ರಫ್ ಮಾಡ್ಕೊಳ್ಳೋಣ, ಯಾಕಂದರೆ ಇದು ಬಿಚ್ಚೋಗ್ಬಾರ್ದು. ಕ್ಲೀನಾಗಿ 3-4 ಟೈಮ್ಸ್ ರಫ್ ಮಾಡಿಕೊಂಡ್ರೆ ಇದು ಹೋಗಲ್ಲ ನೋಡಿ. ಈ ಥರ ಇದೆಲ್ಲ. ಈಗ ನಾವು ಈ ಲೂಪ್ ಇಟ್ಕೊಂಡು ಎಳೆದ್ರೆ ಇದು ಉಲ್ಟಾ ಆಗಿಬಿಡುತ್ತೆ ಪೀಸು ನೋಡಿ. ಈ ಥರ ಬಂದಿದ್ದು ಬಿಸ್ಕೆಟ್ ಅನ್ನೋದನ್ನ ಈ ಥರ ಮಾಡ್ಕೊಂಡಿದ್ದೀವಿ ನೋಡಿ. ಒಂದು ಲೂಪ್ ರೆಡಿ ಆಯಿತು. ಇನ್ನೊಂದು ಲೂಪು ಈ ಥರ ರೆಡಿ ಮಾಡ್ಕೊಳ್ಳೋಣ. ಇನ್ನೊಂದು ರೆಡಿ ಮಾಡ್ಕೊಳ್ಳೋಣ ನೋಡಿ. 2 ಲೂಪ್ ಮಾಡ್ಕೊಬಿಟ್ಟಿದ್ದೀವಿ. ಇವಾಗ ನಾವು ಇದನ್ನು ಬ್ಯಾಕಿಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ ಬ್ಯಾಕ್ ಪೀಸ್ ಹಿಂಗೆ ಓಪನ್ ಮಾಡಿ ಇಟ್ಕೊಂಡು ಮೇಲೆಯಿಂದ 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇವಾಗ ಲೂಪ್ ತಗೊಂಡು ಲೂಪ್ನ ನೋಡಿ
ಈ ಥರ ಕೆಳಗಡೆಗೆ ಇಟ್ಕೋಬೇಕು. ಸ್ವಲ್ಪ ಕೆಳಗಡೆ ಒಳಗಡೆಗೆ ಸೇರಿಸಿ ಇಟ್ಕೊಂಡು ಅದ್ರ ಮೇಲೆ ಕ್ಲೀನಾಗೆ ರಫಿಂಗ್ ಅನ್ನೋದು ಮಾಡ್ಕೊಳ್ಳೋಣ. ಒಂದು 4-5 ಟೈಮ್ಸ್ ರಫಿಂಗ್ ಮಾಡ್ಕೊಳ್ಳಿ, ಈಸಿಯಾಗಿ ಬಿಚ್ಚೋಗಲ್ಲ ಇದು. ಅದೇ ಥರ ಇನ್ನೊಂದು ಕಡೆನೂ ಮಾಡ್ಕೊಳ್ಳೋಣ. ಈಗ ನಾವು ಲೂಪ್ ಅನ್ನೋದನ್ನ ಜಾಯಿಂಟ್ ಮಾಡಿ ಆಯಿತು ನೋಡಿ. ನಮ್ಮ ಬ್ಯಾಕ್ ಅನ್ನೋದು ರೆಡಿ ಆಯಿತು.